ಕುಡ್ಲ is our city. ಕುಡ್ಲದಕಲು is our emotion. ನಾನು ನನ್ನ ಮಾತೃಭಾಷೆ ಬ್ಯಾರಿ, ಮಂಗಳೂರು ಕಡೆಯ ಮುಸಲ್ಮಾನರಾದಂಥ ಮಾತೃಭಾಷೆ ನಂದು ವಿಚಾರದ್ದೆಲ್ಲ. ನಾವು ಕನ್ನಡ ಕಲ್ತಿದ್ದು ಶಾಲೆಗಳು, ಆದರೆ ಅಲ್ಲಿಯ ತುಳುವರು ಹಿಂದೂಗಳಾಗುವಂಥ ತುಳು ಮಾತೃಭಾಷೆ ಅಷ್ಟೇ ಸಹಜವಾಗಿ ಕಲ್ತಿದ್ವಿ. ಮಂಗಳೂರಿನ ಸಿಟಿಯಲ್ಲಿ ಕಡ್ಲೆ ಮಂಜ ಅಂತ ಈಗ ಮಂಜನ್ನ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ. ಕಡ್ಲೆ ಮಂಜ ಅಂದ್ರೆ ಅವರು ಯಾವುದೋ ಕಾಲಕ್ಕೆ ಮಂಗಳೂರಿಗೆ ತೆಲುಗು ನಾಡಿನಿಂದ ವಲಸೆ ಬಂದವರು, ಕಡ್ಲೆ ಬೀಜ ವ್ಯಾಪಾರ ಮಾಡುವುದು. ಸುಳ್ಯದ ನೆಟ್ಟಾನಲ್ಲಿ ಕೊಂಡು ಅಂತ ಹೇಳ್ಕೊಂಡು ಇಲ್ಲಿ ಆತನನ್ನ ಯಾರನ್ನಾದ್ರೂ ಒಬ್ಬ ಮುಸಲ್ಮಾನ ಕೊಡಬೇಕು ಅಂತ ಸುರತ್ಕಲ್ ಪೇಟೆಯಲ್ಲಿ ಸಿಕ್ಕಿದಂತ ಕಾಟಿಕೊಳ್ಳದ ಫಾಜಿಲ್ ಅನ್ನು ಕೊಂಡು ಹಿಂದೂ ಅಂತ ಕರೆಸ್ಕೊಂಡವರ ಕೊಲೆಗಳೇನಾಗಿದೆ ಅವರ ಬಗ್ಗೆನೂ ಕೂಡ ಅವರ ಕುಟುಂಬಗಳನ್ನು ಕೂಡ ಸಂದರ್ಶನ ಮಾಡಿಕೊಂಡು ಆ ದುಃಖಗಳನ್ನು ಕೂಡ ಬಹಳ ಮನತತ್ವ ರೀತಿಯಲ್ಲಿ ಇದರಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ. ಅದಕ್ಕಾಗಿ ನಾವು ಈ ಕೊಲೆಗಳನ್ನು ಬೇಕಾದಷ್ಟು ನೋಡಿದ್ವಿ. ಕೊಲೆ ಆದ ಮೇಲೆ ಆ ಸತ್ತವರ ಕುಟುಂಬಗಳು ಮರ್ತೋಗಿತ್ತು. ಕೊಂದವರು ಕೂಡ ನಮ್ಮ ಕಣ್ಣಿಗೆ ಬೀಳೋದು ಕಡಿಮೆ, ಕೆಲವರಷ್ಟೇ ಹೀರೋಗಳಾಗಿ ವಿಜೃಂಭಣೆ ಆಗ್ತಾ ಇರ್ತಾರೆ. ಸತ್ತವರ ಕುಟುಂಬ ಹೇಗಿರ್ತದೆ ಗೊತ್ತೇ ಇರಲ್ಲ, ಅವರನ್ನೆಲ್ಲ ಹುಡ್ಕೊಂಡು ಹೋಗಿದ್ದಾರೆ. ಈ ವಿಷಯ ಹುಡ್ಕೊಂಡೋಗಿ ಆ ಕುಟುಂಬಗಳಲ್ಲಿ ಇವತ್ತಿನ ಕಣ್ಣೀರ ಕಥೆಗಳು, ರಕ್ತ ಕಣ್ಣೀರಾಗಿ ಹರಿತಾ ಇರುವಂತ ಕಥೆಗಳನ್ನ ಬರೆದಿದ್ದಾರೆ. ಖಂಡಿತವಾಗಿಯೂ ನಮಗೂ ಕೂಡ ನಾವು ಮಾಡ್ತಿರ್ತೀವಿ, ಅದನ್ನೆಲ್ಲವನ್ನ ನೆನಪು ಮಾಡುವಂತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಆದ್ರೆ ಒಂದು ದಶಕದ ಕಥೆಗಳನ್ನು ಅವರು ಬರೆದಿದ್ದಾರೆ. ಕೊಲೆಗಳು ಮಂಗಳೂರಿನಲ್ಲಿ 92ರಲ್ಲಿ ಆರಂಭ ಆಗಿದೆ. ಬಹುಶಃ ಪ್ರಥಮ ಕೊಲೆ ನಾನಿರುವಂತ ಕಾಟುಬಲ್ಲ ಗ್ರಾಮದಲ್ಲಿ ಆಯಿತು. ಬಾಬರಿ ಮಸೀದಿ ಒಡೆದ ದಿನವೇ ನಮ್ಮೂರಲ್ಲಿ ಕೊಲೆಯ ಮೂಲಕ ಸರಣಿ ಆರಂಭ ಆಯಿತು. ಬಹುಶಃ ಈಗ ಒಂದು 100 ಕೊಲೆಗಳಾದ್ರೂ ಆಗಿರ್ತದೆ ಅಂತ ಒಂದು ಸರಳ ಲೆಕ್ಕಾಚಾರ. 92ರವರೆಗೆ ಹೇಳಿದ್ರು ನಾವು ಹಬ್ಬ ಹರಿದಿನಗಳು, ರಂಜಾನ್ ಇರ್ಬೋದು, ರಾಮನವಮಿ ಇರ್ಬೋದು, ದಸರಾ ಇರ್ಬೋದು, ಚೆನ್ನಾಗಿ ಯಾವ ಭದ್ರತೆ ಇಲ್ಲದೆ ನಾವು ಹಬ್ಬಗಳನ್ನ ಎಲ್ಲರೂ ಜೊತೆಯಾಗಿ ಆಚರಿಸ್ತಾ ಇದ್ದೀವಿ ಅನ್ನೋ ತನ್ನ ಪ್ರಿಯಾಂಕ ಖರ್ಗೆ ಅವರು ಹೇಳಿ ಹೌದು ಆಚರಿಸ್ತಾ ಇದ್ವಿ. ಆದ್ರೆ ಈಗ ಆಚರಿಸಕ್ಕೆ ಆಗ್ತಾ ಇದೆ. 92ರ ಬಾಬರಿ ಮಸೀದ್ ಡೆಮಾಲಿಶ್ ಆಗುವಾಗ ನಾನು ಈಗಿರುವ ಕಾಟಿಪಾಳ್ಯದಿಂದ ಒಂದು 4-5 ಕಿಲೋಮೀಟರ್ ದೂರ ಸುರತ್ಕಲ್ ಸೆಂಟ್ರಲ್ ಪಾಯಿಂಟ್ ಕುಳಾಯಿ ಅನ್ನುವಂಥ ಗ್ರಾಮ ಆ ಕಡೆ ಇದೆ, ಕಾಟಿಪಾಳ್ಯ ಅನ್ನುವಂಥ ಗ್ರಾಮ ಈ ಕಡೆ ಇದೆ. ನಾನು ಕುಳಾಯಿಲ್ಲಿದ್ದೆ ಅವಾಗ ಇನ್ನೂ ಕೂಡ ಜೆನ್ಜಿ, ನಾವು ಇನ್ನು ಹದಿಹರೆಯದ ವಯಸ್ಸು. ನಾನೊಂದು ಸಲ ವರ್ತಮಾನ ರವಿಶಂಕರ್ ರೆಡ್ಡಿ ಅವರ ವರ್ತಮಾನದಲ್ಲಿ ಬರೆದಿದ್ದೆ, ನಾನು ಕುಳಾಯಲ್ಲಿ ಗಲಾಟೆ ಆಡುವಾಗ ನಾವು ಅವಾಗೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಪಕ್ಕದಲ್ಲಿ ನನ್ನ ಮನೆ ಪಕ್ಕದಲ್ಲಿ ದಲಿತರ ಕೊರಡಿ ಇತ್ತು. ಎಲ್ಲ ಹಿಂದುಳಿದ ಜಾತಿಗಳ ಹುಡುಗರು, ನಾವು ಜಾರಿ ಹುಡುಗರೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಒಟ್ಟಿಗೆ ಗೆಳೆಯರು ನಾವು, ನಮ್ಮಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಹಾಗೆ ಆಡ್ತಾ ಇದ್ದವರು ಅವತ್ತು ನಮಗೆ ಮಸೀದಿಯಿಂದ ಯಾರೋ ಬಂದು ಹೇಳಿದ್ರು, ಮಸೀದಿ ಮೇಲೆ ಮಸೀದಿ ಮೇಲೆ ದಾಳಿ ಆಗ್ಬೋದು, ನಾವು ಮಸೀದಿ ಕಾಯ್ಬೇಕು ಅಂತ. ನಾವೆಲ್ಲ ಹುಡುಗರು, ಮುಸ್ಲಿಂ ಹುಡುಗರು, ಇವಾಗ ನಮ್ಮ ಹಿಂದೂ ಗೆಳೆಯರ ಹತ್ರ ದಲಿತ ಗೆಳೆಯರು ಇದ್ರು, OBC ಗೆಳೆಯರು ಇದ್ರು, ಹೇಳಿದ್ವಿ ಹಿಂಗೆ ಬಂದಿದ್ದೆ, ನಾವು ಮಸೀದಿ ಹತ್ರ ಹೋಗ್ತೀವಿ, ಅಲ್ಲಿ ಏನಾದ್ರೂ ಆಗ್ಬೋದು ಅಂತ. ನಾವು ಬ್ಯಾಟ್ ವಿಕೆಟ್ ಬಿಟ್ಟು ಆ ಕಡೆ ಹೋದ್ವಿ. ನನ್ನ ಈ ದಲಿತ ಹಿಂದೂ ವಿರುದ್ಧ ಗೆಳೆಯರು, ಅಲ್ಲಿ ಮುಗೇರ ಸಮುದಾಯ, ದಲಿತರಲ್ಲಿ ಮುಗೇರು ಅಂತಿದ್ದಾರೆ, ಅಲ್ಲಿ ಅವ್ರದ್ದು ಇದು ಒಂದು ದೇವಸ್ಥಾನ ಇದೆ, ಮಹಾತ್ಕಳಿ ದೇವಸ್ಥಾನ. ಅವರು ಅಲ್ಲಿಗೆ ಹೋದ್ರು, ಅಲ್ಲಿ ದೊಡ್ಡ ಪಕ್ಕದಲ್ಲಿದೆ. ಅವ್ರು ಬಹುಶಃ ಅದನ್ನು ಕಾಯ್ಲಿಕ್ಕೆ ಹೋದ್ರು. ಹಂಗೆ ಹೋದವ್ರು ನಾವು ಮತ್ತೆ ಒಟ್ಟಾಗಲೇ ಇಲ್ಲ ಮೈದಾನದಲ್ಲಿ. ಹಂಗೆ ದೂರವೇ ಆದ್ರು. ಅಂತ ಒಂದು ಸ್ಥಿತಿ ಇರುವಂಥದ್ದು. ಮತ್ತೆ ನನಗೆ ಪುರಾಣದ ಕಥೆಗಳಲ್ಲಿ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನನ್ನೂರು ಕುಳಾಯಿಯಲ್ಲಿ, ನನ್ನ ಹೆಂಡತಿ ಊರು ಕೂಡ ಕುಳಾಯಿಯಲ್ಲಿ ಇದೆ. ಈಗ ಅವರ ಮನೆಯ ಎದುರುಗಡೆನೆ ಊರಿನ 10 ಸಂವತ್ಸರ ಮನೆಯ ಅಂಗಳದಲ್ಲೇ 10 ಸಂವತ್ಸರ ಯಕ್ಷಗಾನ ಆಗ್ತದೆ. ಮತ್ತೆ ಇನ್ನೊಂದು ಬಂಟರ ಮನೆಯಲ್ಲಿ ಒಂದು ಯಕ್ಷಗಾನ, 2 ಯಕ್ಷಗಾನಗಳು ಗ್ಯಾರಂಟಿ. ನಾವು ಬಾಲ್ಯದ 5-6 ವರ್ಷದಿಂದ ಶುರುವಾಗಿ ಈ 92ರ ಕೊಂಗಲದವರೆಗೆ ಪ್ರತಿ ವರ್ಷನೂ ಯಕ್ಷಗಾನ ನೋಡಿದ್ವಿ, ಬೇರೆ ಬೇರೆ ಪ್ರಸಂಗಗಳನ್ನ ನೋಡಿದ್ವಿ. ಅದರಿಂದಾಗಿ ಪುರಾಣದ ಕಥೆಗಳೆಲ್ಲ ನಮ್ಮೊಳಗೆ ಇಳಿದಿದೆ. ಊರಲ್ಲಿ 3 ದೇವಸ್ಥಾನ ಇತ್ತು, ಕೊಡದಪ್ಪು, ಮಂಗಲಿ, ಇನ್ನೊಂದು ಕೂಡ ಕೊಡದಪ್ಪು. ಆ 3 ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೇವರ ಕೋಲ ನೇಮ ನೋಡ್ತಾ ಇದ್ವಿ. ಹಂಗೆ ನಾವು ಬೆಳೆದಿದ್ವಿ. ಈಗ 92ರ ನಂತರ ಯಕ್ಷಗಾನ ನೇಮ ಕೋಲ ಉರುಸುಗಳಿಗೆ ಹುಟ್ಟಿ ಹೋಗೋದು ಬಿಡಿ, ಸ್ಕೂಲ್ ಡೇಗಳಿಗೆ ಮುಸ್ಲಿಮರು ಹೋಗ್ಲಿಕ್ಕೆ ಭಯಪಡುವಂತ ಸ್ಥಿತಿ ನಿರ್ಮಾಣ ಆಯ್ತು. ಹೊಡೆದಾಟ ಬಡಿದಾಟಗಳು, ಈ ರೀತಿ ದೂರಾದ ಕಥೆಗಳು ಬಹುಶಃ ಅಷ್ಟು ವಿವರವಾಗಿ ಹೇಳಲಿಕ್ಕೆ ಸಮಯ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇರುವಂತಹ ನಾವು ಈ ರಕ್ತ ಕಣ್ಣೀರಾಗಿರುವಂತಹ ಕಥೆಗಳನ್ನ ನಾವೆಲ್ಲರೂ ಓದ್ಬೇಕಾಗಿದೆ. ಇದರಲ್ಲಿ ಒಂದು 10-15 ಕಥೆಗಳಿದೆ.
ನಮ್ಮ ಇದರಲ್ಲಿರೋದು 13 ಇರ್ಷಾದ್ ನೀವು ವಿವರ ಕೊಟ್ಟಿರೋದು ಅಲ್ವಾ? 13 ಘಟಕಗಳನ್ನು ಸಂದರ್ಶನ ಮಾಡಿದ್ದೀವಿ ಜಿಲ್ಲೆಯಲ್ಲಿ. ನಮ್ಮ ಕಾಟಿಪಲ್ಲ 1ರಲ್ಲಿ 9 ಜನರ ಕೊಲೆಗಳಾಗಿದೆ. 92ರಿಂದ ಹಿಡಿದು 2002ರವರೆಗೆ 9 ಜನರ ಕೊಲೆಗಳಾಗಿದೆ. ಅದನ್ನ ಕೆಲವು ನಾನು ಆ ಹೆಸರುಗಳನ್ನು ನಾನು ನಿಮಗೆ ಉಲ್ಲೇಖಿಸ್ತೀನಿ, ಅದನ್ನೇ ನಾನು ಪಾಯಿಂಟ್ ಮಾಡ್ಕೊಂಡು ಭಾಷಣಕ್ಕೆ ಪಾಯಿಂಟ್ ಮಾಡ್ಕೊಂಡು. 97ರಲ್ಲಿ ಸುಲೈಮಾನ್ ಅನ್ನುವಂಥವರನ್ನ ಕೊಲೆ ಆಯಿತು. ಆತ ತನ್ನ ಮನೆಯಲ್ಲಿ ಅವತ್ತೆಲ್ಲ ಬಂದು ಕರ್ಫ್ಯೂ ಇತ್ತು, ತನ್ನ ಮನೆಯಲ್ಲಿ ಕೆರ ಮಾಡ್ತಾ ಇದ್ದ ಅಣ್ಣ ತಮ್ಮಂದ್ರ ಜೊತೆ ಸೇರಿಕೊಂಡು. ಆ ಮುಸ್ಲಿಮರ ಏರಿಯಾದಲ್ಲಿ ಏನೋ ಹಿಂದೂಗಳ ಮೇಲೆ ದಾಳಿ ಆಗ್ತದಂತೆ ಏನೋ ಗಾಸಿಪ್ಗಳು ಹರಡಿ ಹಿಂದೂ ಏರಿಯಾದಿಂದ ಒಂದು ತಂಡ ಮುಸ್ಲಿಂ ಏರಿಯಾಗಳ ಕಡೆ ಬಂತು. ಬರುವಾಗ ಫಸ್ಟ್ ಸಿಕ್ಕಿದ ಮನೆ ಸುಲೈಮಾನ್ ಮುಸ್ಲಿಂ ಏರಿಯಾ ಎಂಟರ್ ಆಗುವಾಗ ಅವರಿಗೇನು ಗೊತ್ತಿಲ್ಲ, ಅಲ್ಲ ಪರಿಚಯದವರು ಆಟ ಆಡ್ತಾ ಇದ್ರೆ ಮನೆ ಮೇಲೆ ಅಟ್ಯಾಕ್ ಆಯ್ತು. ಅಣ್ಣ ತಮ್ಮಂದ್ರ ಮೇಲೆ ಅವರ ಹೊಡೆತದಲ್ಲಿ ಸುಲೈಮಾನ್ ಸತ್ತೋರು. ಅಲ್ಲಿಂದ ಕೊಲೆಗಳು ಆರಂಭ ಆಯಿತು. ಅವರ ಅಣ್ಣ ಇವರು ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ, ಹುಸೇನ್ ಕಾಟಿಪಳ್ಳ ಅಂತ, ಕವಿ ಮತ್ತು ಹಾಡುಗಾರ. ಈಗಲೂ ಅವರಿಗೆ ಸೌಹಾರ್ದದ ಇದರಲ್ಲಿ ಬಹಳ ಆಸಕ್ತಿ. ಈಗಲೂ ಆ ಸೌಹಾರ್ದದ ಹಾಡುಗಳನ್ನ ತಾನೇ ಸಾಹಿತ್ಯ ಹಾಕಿ, ನಾವೇನೇ ಸೌಹಾರ್ದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ಅವರೇ ಸಾಹಿತ್ಯ ಹಾಕಿ ಸಂಗೀತ ಸಂಯೋಜನೆ ಮಾಡಿ ಅವರು ಬಂದು ಹಾಡ್ತಾರೆ. ಅವರಿಗೆ ಕೋಮುವಾದಿ ಆಗಲಿಲ್ಲ, ಸುಲೈಮಾನ್ನಿಂದ ಆರಂಭ ಆಯಿತು. ಅದೇ ವರ್ಷ ಅದಾದ್ಮೇಲೆ 98ರಲ್ಲಿ ಕೋಮುಗಲಭೆ. ಆ ವರ್ಷ ಮತ್ತೊಂದು ಕೊಲೆ ಆಯಿತು. ಪರಮೇಶ್ವರನ್ ಅಂತ ಒಬ್ಬ ಬಿಲ್ಲಮ ಸಮುದಾಯವರನ್ನ ಕೊಲೆ ಆಯಿತು ಮುಸ್ಲಿಂ ಏರಿಯಾದಲ್ಲಿ. ಆ ಗುಂಪು ಘರ್ಷಣೆ 2 ಕಡೆಯಿಂದ, ಮಸೀದಿ ಹತ್ರ ಮುಸ್ಲಿಮರು ನಿಂತಿದ್ರೆ ಆ ಕಡೆಯಿಂದ ಹಿಂದೂ ಯುವಕರ ತಂಡ ಈ ಕಡೆ ಬಂತು. ಆ ಹೊಡೆದಾಟದಲ್ಲಿ ಪರಮೇಶ್ವರನ್ ಅಂತ ಬಿಲ್ಲವ ಒಬ್ಬ ಸಂಸಾರಸ್ಥ ಗೃಹಸ್ಥ ಸತ್ತೋದು. ಆ ರೀತಿ 2 ಕೊಲೆಗಳಾಯಿತು. ಇದು ಕೋಮು ಗಲಭೆಗಳಲ್ಲಿ ಕಾಟಿಪಳ್ಳದಲ್ಲಿ ಆದಂತ ಕೊಲೆಗಳು. ಆಮೇಲೆ ಸೀರಿಯಸ್ ಆಗಿ ಪ್ರತೀಕಾರದ ಕೊಲೆಗಳು ನಡೀತಾ ಹೋದ್ರು. ಮತ್ತೆ 98ರಲ್ಲಿ ಇನ್ನೊಂದು ಕೋಮು ಗಲಭೆ ಆಯಿತು. ಜಾಕೀರ್ ಹುಸೇನ್ ಒಬ್ಬ ವಿದ್ಯಾರ್ಥಿ ಆಗಷ್ಟೇ ಪದವಿ ಮುಗಿಸಿದ್ದ. ಆತನ ಮನೆಯಲ್ಲಿ ಆತನ ಅಕ್ಕ ಮತ್ತು ಅಣ್ಣ ರಜಾಕ್ ಅಂತ ಹೇಳಿದ್ರು. ಅವರು ನೆರೆಕರೆ ಅದು ಮುಸ್ಲಿಂ ಮನೆ ಏರಿಯಾ ಮುಗಿದ ತಕ್ಷಣ ಹಿಂದೂ ಏರಿಯಾ 5ನೇ ಬ್ಲಾಕ್ ಅಂತ, ಅಲ್ಲಿ ಹಿಂದೂ ಏರಿಯಾದಲ್ಲಿ ಇದೆ ಮನೆ. ಎಲ್ಲರ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ರು. ಅದರಿಂದ ಅವರಿಗೆ ಧೈರ್ಯ, ನಮ್ಗೇನು ಆಗ್ಲಿಕ್ಕಿಲ್ಲ, ಎಲ್ಲರೂ ನಮ್ಮವರೇ, ನಮ್ಮ ಮನೆಯಲ್ಲೇ ಟ್ಯೂಷನ್ಗೆ ಬರುವಂತ ಹುಡುಗರು, ಈಗ ಸ್ವಲ್ಪ ಬೆಳೆದಿರುವಂತ ಅವರ ಮನೆಯ ತಮ್ಮಂದಿರು ತಂಗಿಯಂದಿರು ಟ್ಯೂಷನ್ಗೆ ಬರ್ತಾರೆ ಅಂತ ಹೇಳಿ ಆ ಧೈರ್ಯದಲ್ಲಿ ಇದ್ವಿ. ಅಲ್ಲಿ ನಾಗರಾಜ ಅನ್ನುವಂಥ ಇನ್ನೊಬ್ಬ ಹಿಂದೂ ಯೋಚನೆ ಲೀಡರ್ ಇದ್ದ. ಆತನ ಮೇಲೆ ದಾಳಿ ಆಯಿತು. ಆತನ ಮನೆ ನುಗ್ಗಿ ಕೋಮುಗಲಭೆ ಟೈಮಲ್ಲಿ ಕೋಮುಗಲಭೆ ಎಂಡಾಗ್ತಾ ಬಂತು. 98ರಿಂದ 10 ದಿವಸ ನಡೆದಿತ್ತು. ದಾಳಿ ಆಗುವಾಗ ಆ ನಾಗರಾಜನ ಮನೆಗೆ ಹೋಗಿ ಆ ಮುಸ್ಲಿಂ ಹುಡುಗರು ಓಡಿದ್ರು. ಏನೋ ಸಣ್ಣ ಪುಟ್ಟ ಕಾಯ ಆಗಿ ನಾಗರಾಜನ ಮೇಲೆ ದಾಳಿ ಆಯಿತು. ಆತನನ್ನ ಕೊಂದ್ರು ಅಂತ ರೂಮರೆಲ್ಲ ಹರಡಿತು. ಆವಾಗ ಪ್ರತೀಕಾರಕ್ಕಾಗಿ ಮುಸ್ಲಿಮರನ್ನ ಹುಡ್ಕೊಂಡು ಒಂದು ತಂಡ ಹೊರಡಿತು. ಅಲ್ಲಿಂದ ಹೊರಡುವಾಗ ಜಾಕಿರು ಬಾಗಿಲ ಹತ್ರ ನಿಂತ್ಕೊಂಡಿದ್ದಾರೆ ಮನೆಯಲ್ಲಿ. ಆತನಿಗೆ ಧೈರ್ಯ, ನಮ್ಗೇನ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಆಡಿ ಬೆಳೆದವರು ಅಂತ. ಅವ್ರ ಸೀದಾ ನುಗ್ಗಿದ್ದೆ ಜಾಕೀರ್ ಮನೆಗೆ. ತಾಯಿಗೂ ಹೊರಡು, ಎಲ್ರಿಗೂ ಹೊರಡು. ಜಾಕೀರನ್ನ ಕೊಂದು ಕೊನೆಗೆ ಒಂದು ಡೈಲಾಗ್ ಹೇಳಿದ್ರಂತ ಟಿವಿ ಹೊರಗಡೆ. ತಮ್ಮೆಲ್ಲ ಪರಿಚಯ ಅಲ್ಲ ಜಾಕೀರಮ್ಮ. ಅಮ್ಮ ಬೇಜಾರು ಮಲ್ಪಚ್ಚಿ ಕೋಮು ಗಲಭದ ಸಂದರ್ಭ ಇದು ಬರೋ ಸಹಜ ಅಂದ್ರೆ ಕೋಮು ಸಂಘರ್ಷ ನಮ್ಗೇನು ಮಾಡೋಕ್ಕಾಗಲ್ಲ, ಇದೆಲ್ಲ ಸಹಜ, ಬೇಜಾರು ಮಾಡಬೇಡಿ ಅಂತ ತಾಯಿಗೆ ಸಮಾಧಾನ ಮಾಡಿ ಹೋಗ್ತಿಕೊಂಡು ಈ ರೀತಿಯಾದಂತಹ ಇದನ್ನ ನೋಡ್ಕೊಂಡು ನಾವು ಬೆಳೆದವರು. ಅದನ್ನ ಪುಸ್ತಕ ಬಹುಶಃ ನಾನು ಅವಾಗ ಈಶ್ವರ ಅವ್ರ ಮಾತಾಡ್ತಾ ಹೇಳಿದೆ, ಪುಸ್ತಕ ಇದರಲ್ಲಿ ದಪ್ಪ ಇದೆ, ಹಿಂಗೆ ತಿಳಿದಿದೆ ಅಂತ. ಎಲ್ಲ ಬರೆದು ಇದಕ್ಕೂ ದಪ್ಪ ಆಗುವಷ್ಟು ಕಥೆಗಳಿದೆ ಅಂತ. ಆಮೇಲೆ 98ರ ನಂತರ ನಡೆದಂತ ಪ್ರತೀಕಾರದ ಕೊಲೆಗಳೇನಿದೆ ಅದರಲ್ಲಿ ಒಂದು ಬಸ್ ಚಾಲಕ ರೌಫ್ ಅನ್ನೋವನನ್ನ ಒಂದು ಕೋಮುವಾದಿ ಬಲಪಂಥೀಯ ಟೀಮು ರೌಫ್ ಅನ್ನ ಬಸ್ನಲ್ಲಿ ಡ್ಯೂಟಿ ಮಾಡ್ತಾ ಇರುವಾಗ ಚೌತಿ ಹಬ್ಬ ಅವರು ಲಾಸ್ಟ್ ಟ್ರಿಪ್ 10:30 ಗಂಟೆಗೆ ನಾವು ನಮ್ಮ ಮನೆಗಿಂತ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೊನೆಯ ಟ್ರಿಪ್ ನಲ್ಲಿ ಆತನ ಬಸ್ಸಿನಲ್ಲಿ ನುಗ್ಗಿ ಡ್ರೈವಿಂಗ್ ಸೀಟ್ ಅಲ್ಲೇ ಹೊಡೆದುಕೊಂಡು ಆ ಕೊಲೆ ಆಯ್ತು. ಅದರ ಮೇಲೆ ಆ ಕೊಲೆಗೆ ಪ್ರತೀಕಾರ ಅಂತ ಅದರಲ್ಲಿ ಒಬ್ಬ ಉದಯ ಪೂಜಾರಿ ಇದ್ದ. ಆಮೇಲೆ ಆತ ಅಲ್ಲಿ ಆ ಕಮ್ಯುನಿಟಿ ಲೀಡರ್ ಅದು ಸುರತ್ಕಲ್ ಭಾಗದಲ್ಲಿ. ಆ ರೋಫಿನ ಕೊಲೆಗೆ ಪ್ರತೀಕಾರ ಅಂತ ಹೇಳಿ ಅದು 2001ರಲ್ಲಿ ರೋಫಿನ್ ಕೊಲೆ ಆದ್ರೆ 2006ರಲ್ಲಿ ಉದಯ ಪೂಜಾರಿಯ ಕೊಲೆ ಆಗ್ತದೆ. ಉದಯ ಪೂಜಾರಿಯ ಕೊಲೆಗೆ ಪ್ರತೀಕಾರ ಅಂತ ಹೇಳಿ ಒಬ್ಬ ತೀರಾ ಇನೋಸೆಂಟ್ ವಿದ್ಯಾರ್ಥಿ PUC ಡಿಗ್ರಿ ಫಸ್ಟ್ ಇಯರ್ ತಂದೀಮ್ ಅಂತ ಕಾಟಿಪಳ್ಳ, ನಮ್ಮ ನೆರೆಕರೆ ಮನೆ ಹುಡುಗ ಕಾಟಿಪಳ್ಳದಲ್ಲಿ. ತಂದೀಮ್ನ ಕ್ರಿಕೆಟ್ ಟೂರ್ನಮೆಂಟ್ ನೋಡ್ತಾ ಇರುವಾಗ ನಡು ರಸ್ತೆಯಲ್ಲಿ ಬೈಕ್ನಿಂದ ಎಳೆದು ಹಾಕಿ ಕಡಿದು ಕೊಂದ್ರು ತಂದೀಮನ್ನು. ಆತನ ತಂದೆ ನನ್ನ ಜೊತೆ ಸಕಲೇಶ್ಪುರದಲ್ಲಿ ಜವಳಿ ವ್ಯಾಪಾರ ಮಾಡ್ತಾ ಇದ್ದ, ಅಫ್ಸಾಲಿದ್ದೇನೆ ಹೆಸರು. ನಾವು ಮಗ ತೀರ್ಕೊಂಡಿದ್ದು, ತಂದೆ ತೀರ್ಕೊಂಡಿದ್ದು, ತಾಯಿ ಜೊತೆ ಇದ್ದ ಮಗ, ಆತನನ್ನು ವಿದ್ಯಾರ್ಥಿಯನ್ನೇ ಕೊಲೆ ಮಾಡಿದ್ರು. ಇದಾದ್ಮೇಲೆ ನಿಮ್ಗೆ ಗೊತ್ತಿದೆ ದೀಪಕ್ ರಾವ್ ಅಂತ ಇದರಲ್ಲಿ ಇದೆ ಕತೆ.
ದೀಪಕ್ ಅವ್ರ ಕೊಲೆ. ಆತ ಕೂಡ ಯಾವುದೇ ರೀತಿಯಾದಂತಹ ಗಲಾಟೆ ಇವುಗಳಲ್ಲಿ ಇರಲಿಲ್ಲ. ಒಬ್ಬ ಹಿಂದೂರನ್ನ ಕೊಡಬೇಕು, ದೀಪಕ್ ರಾವ್ ಸಿಕ್ಕಿದ ಕೊಂದು ಆತನ ಕೊಲೆ. ಆ ಕೊಲೆಗೆ ಪ್ರತೀಕಾರ ಅಂತ ಇನ್ನೆಲ್ಲ ಬೇರೆ ಗ್ರಾಮದಲ್ಲಿ ಬಶೀರ್ ಕೊಲೆ ಆಯ್ತು, ಅದು ಬೇರೆ. ಈ ಕಾಟಿಕೊಳ್ಳದಲ್ಲಿ ಮತ್ತೆ ಅದರ ನಂತರ ದೀಪಕ್ ರಾವ್ ಕೊಲೆ ನಂತರ ಫಾಜಿಲ್ ಅನ್ನುವಂಥವು ಕಾಟಿಪಲ್ಲೆ ಗ್ರಾಮದ ಹತ್ತಿರನೇ ಮಂಗಲ್ಪೇಟೆ ಅಂತ ಕೊಲೆ ಆದದ್ದು ಮಾತ್ರ ಸುರತ್ಕಲ್ನಲ್ಲಿ. ಕಾಟಿಪಲ್ಲದಿಂದ 3 ಕಿಲೋಮೀಟರ್, ಬಾರ್ಡರ್ 2 ಕಿಲೋಮೀಟರ್ ದೂರ ಇರುವಂತ ಸುರತ್ಕಲ್ ಜಂಕ್ಷನ್. ಯಾಕಂದ್ರೆ ಪ್ರವೀಣ್ ನೆಟ್ಟಾರನ್ನ 3 ಕಿಲೋಮೀಟರ್ ಆಗ್ತದೆ ಸುಳ್ಯದ ನೆಟ್ಟಾರ್ನಲ್ಲಿ ಕೊಂದು ಅಂತ ಹೇಳ್ಕೊಂಡು ಇಲ್ಲಿ ಆತನನ್ನ ಯಾರನ್ನಾದ್ರೂ ಒಬ್ಬ ಮುಸಲ್ಮಾನ ಕೊಡಬೇಕು ಅಂತ ಸುರತ್ಕಲ್ ಪೇಟೆಯಲ್ಲಿ ಸಿಕ್ಕಿದಂತ ಕಾಟಿಪಲ್ಲದ ಫಾಜಿಲ್ ಅನ್ನು ಕೊಂದು. ಈ ರೀತಿ ಇದಾಗಿ 1 ವರ್ಷಕ್ಕೆ 2002-3 ಒಬ್ಬ ಅಲ್ಲಿ ನೈತಂಗಡಿ ಅಂತ ಇದೆ, ಅಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಮಧ್ಯವಯಸ್ಕ ಜಲೀಲ್ ಅನ್ನು ಅಂಗಡಿಗೆ ನುಗ್ಗಿ ಕೊಲೆ ಮಾಡಿ. ಆತನಿಗೆ ಎಲ್ಲ ವಿಭಾಗದ ಇವರಿದ್ರು, ಗಿರಾಕಿಗಳಿದ್ರು ಆತನ ಅಂಗಡಿ. ಆತನ ಮರಣ ನೋಡ್ಲಿಕ್ಕೆ ನಾವು ಹೋದ್ರೆ ಮುಸಲ್ಮಾನರನ್ನು ಹೊರತುಪಡಿಸಿ ಸಾಮಾನ್ಯ ಜನ ಬಿಡಿ ಪೊಲಿಟಿಷಿಯನ್ಸ್ ಬಂದಿದ್ರು. ಪೊಲಿಟಿಷಿಯನ್ಸ್ ಬಂದು ನಾನು ಬರೆದಿದ್ದು ಫೇಸ್ಬುಕ್ನಲ್ಲಿ. ಆಮೇಲೆ ನಾವೇ ಒಂದು ತಂಡ ಕಟ್ಕೊಂಡು ಎಲ್ಲ ಪಕ್ಷಗಳಲ್ಲಿ ಇದ್ದಂತ ಎಲ್ಲ ಸೆಕ್ಯುಲರ್ ಜನರನ್ನ, ದಲಿತ ರೈತ ಚಳವಳಿಗಳ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗಿ ಅವರ ಮನೆಗೆ ವಿಸಿಟ್ ಕೊಟ್ಟು ಒಂದು ನನ್ನ ಸಮಾಧಾನಕ್ಕೆ ಅದನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿದ್ವಿ. ಈ ರೀತಿ ನಮ್ಮ ಕಾಟಿಕೊಳ್ಳ ಒಂದೇ ಗ್ರಾಮದಲ್ಲಿ 9 ಜನ ಸತ್ತಿದ್ದಾರೆ. ಇನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇನಾಗಿರ್ಬೋದು ಅನ್ನುವಂಥದ್ದನ್ನು ನೀವು ಲೆಕ್ಕ ಹಾಕೊಳ್ಬಹುದು. ಇದು ಒಂದು ರೀತಿಯಲ್ಲಿ ಆದಂತ ಘರ್ಷಣೆಗಳು. 98ರಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಒಂದೇ ಮನೆಗೆ ನುಗ್ಗಿ 60-70 ವರ್ಷದ ವೃದ್ಧ ಸಹಿತ 3 ಜನ ಕೊಂದದ್ದು, ಅದೆಲ್ಲ ಕಥೆಗಳು ಬೇಕಾದಷ್ಟಿದೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಕಮ್ಯುನಲ್ ಇದೆಯಲ್ಲ, ಅದೀಗ ಕೇವಲ ಒಂದು ಹಿಂದುತ್ವದ ರಾಜಕಾರಣ ಆಗಿ ಮಾತ್ರ ಉಳಿದಿಲ್ಲ, ಅದೀಗ ಒಂದು ಮಾಫಿಯಾ ಗ್ಯಾಂಗ್ ಆಗಿ ಪರಿವರ್ತನೆ ಆಗಿದೆ. ಅದರಲ್ಲಿ ಈಗ ಏನಾಗಿದೆ, ಎಲ್ಲ ರೀತಿಯಾದಂತಹ ಹಣಕಾಸಿನ ವ್ಯವಹಾರಗಳು ನಡೆಯುತ್ತೆ. ಅದರಿಂದ ಅಲ್ಲಿ ಒಳಗಡೆ ಕ್ಲಾಸ್ಗಳು ಹುಟ್ಟಿದೆ, ಗ್ಯಾಂಗ್ ವಾರ್ಗಳಾಗಿದೆ. ಆ ಗ್ಯಾಂಗ್ ವಾರ್ಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಅದು ಇನ್ನು ದೊಡ್ಡ ಸಂಖ್ಯೆಯಲ್ಲಿದೆ ಸರ್, ಅದನ್ನ ಗಮನಿಸಬೇಕು. ಅದರಲ್ಲಿ ನಮ್ಮ ಸುರತ್ಕಲ್ ಹತ್ರ ಕೋಡಿಕೆರೆ ಅಂತ ಇದೆ, ಬಹಳ ಹಿಂದುತ್ವದ ವೆರಿ ಸ್ಟ್ರಾಂಗ್ ಟೀಮ್ ಅಂತ ಕರೆಯುವಂತ ಒಂದು ತಂಡ ಇದೆ. ತುಂಬಾ ಕೊಲೆಗಳಲ್ಲೆಲ್ಲ ಭಾಗಿಯಾಗಿದ್ದಾರೆ ಮುಸ್ಲಿಮರು. ಅಲ್ಲಿ ಕೋಡಿಕೆರೆ ಶಿವರಾಜ್ ಅನ್ನೋನನ್ನು ಕೊಲೆ ಮಾಡ್ತಾರೆ. ಯಾಕಂದ್ರೆ ಅವರದೇ ಟೀಮ್ ಈ ರೀತಿಯ ವ್ಯವಹಾರಗಳಿದ್ರಲ್ಲಿ ಶಿವರಾಜನ ಕೊಲೆ ಮಾಡ್ತಾರೆ. ಶಿವರಾಜನ ಕೊಲೆಗೆ ಪ್ರತೀಕಾರ ಅಂತ ಜೈಲಿಂದ ಜಾಮೀನಿಂದ ಬಂದಿದ್ದ ಆಮೇಲೆ ಪ್ರಕಾಶ್ ಅಂತ, ಆತನ ಸುರತ್ಕಲ್ NIT ಕಾಲೇಜಿನ ಮುಂಭಾಗ ಬಸ್ನಲ್ಲಿ ಹೋಗ್ತಾ ಇದ್ದಾಗ ಕೋರ್ಟಿಗೆ ಬಂದು ಹೋಗ್ತಾ ಬಸ್ನಿಂದ ಎಳೆದಾಕಿ ಎಲ್ಲರ ಮುಂದೆನೆ ಆತನ ತಲವಾರಲ್ಲಿ ಕೊಡದು ಪ್ರಕಾಶನ ಕೊಲೆ ಮಾಡ್ತಾರೆ. ಇದರ ಬೆನ್ನಿಗೆ ಅಲ್ಲಿ ಇನ್ನೊಂದು ಗ್ಯಾಂಗ್ವಾರಲ್ಲಿ ಮಣಿಕಂಠ ಅನ್ನುವಂತ ಒಬ್ಬ ಇದೇ ಬಲಪಂಥೀಯ ಟೀಮ್ನ ಒಬ್ಬ ಹುಡುಗನ ಕೊಲೆ ಆಗ್ತದೆ. ಆ ಕೊಲೆಗೆ ಪ್ರತೀಕಾರ ಆಗಿ ಹೇಮಂತ್ ಅನ್ನುವನನ್ನ ಕೊಲೆ ಆಗ್ತದೆ. ಎಲ್ಲರೂ ಅದೇ ಗ್ಯಾಂಗ್ಗಳಿಗೆ ಸೇರಿದವರು ಪರಸ್ಪರ ಹೊಡೆದಾಡ್ಕೊಂಡು ಆ ರೀತಿ ಕೊಲೆ ಆಗ್ತದೆ. ಅದಾದ್ಮೇಲೆ ನವೀನ್ ಸೂರಂಜ್ ಅವರು ಊರಲ್ಲಿ ಒಬ್ಬ ಲೀಡರ್ ಇದ್ರು ಬಿಜೆಪಿ, ಕೇಶವ ಶೆಟ್ಟಿಯನ್ನು ಕೂಡ ಇದೇ ರೀತಿಯಾದಂತಹ ಆಂತರಿಕವಾದಂತಹ ವ್ಯವಹಾರಿಕ ಇದರಲ್ಲಿ ಅಲ್ಲಿ ಕೇಶವ ಶೆಟ್ಟಿಯನ್ನು ಕೂಡ ಕೊಲೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮಂಗಳೂರಿನ ಸಿಟಿಯಲ್ಲಿ ಕಡ್ಲೆ ಮಂಜ ಅಂತ ಇದೆ, ಈಗ ಮಂಜನ್ನ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಅವರು. ಕಡ್ಲೆ ಮಂಜ ಅಂದ್ರೆ ಅವರು ಯಾವುದೋ ಕಾಲಕ್ಕೆ ಮಂಗಳೂರಿಗೆ ತೆಲುಗು ನಾಡಿನಿಂದ ವಲಸೆ ಬಂದವರು, ಕಡ್ಲೆ ಬೀಜ ವ್ಯಾಪಾರ ಮಾಡುವರು. ಈ ಹಿಂದೂ ಜಾಗರಣೆಯಲ್ಲಿ ಲೀಡರ್ ಆದ ಮುಸ್ಲಿಮರ ಜೊತೆ ಫೈಟ್ ಅಲ್ಲಿ ಎಲ್ಲ ಮುಂಚೂಣಿ ಕಟ್ಟಿಕೊಂಡು ಒಳ್ಳೆ ಜಗಳದಲ್ಲಿ ಆತನನ್ನು ಕೊಲೆ ಮಾಡಿ. ಈಗ ಮಂಜನ್ನ ಬ್ರಿಗೇಡ್ ಅಂತ ಒಂದಿದೆ ಅಲ್ವಾ, ನಾವೆಲ್ಲ ರಾಯಣ್ಣ ಬ್ರಿಗೇಡ್ ತರ ತಿಳ್ಕೊಂಡಿದ್ವಿ ಅದನ್ನು. ಮತ್ತೆ ತುಂಬಾ ಜನ ನಾನು ಹೇಳಿದೆ ವಿಷಯ ಏನು ಅಂತ. ಆ ಕಡ್ಲೆ ಮಂಜನವರ ಕೊಲೆಗೆ ಪ್ರತೀಕಾರವಾಗಿ ಇಬ್ಬರನ್ನ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡದ್ದು ಇಬ್ಬರದ್ದು ಕೊಲೆ ಆಗ್ತದೆ, 3 ಕೊಲೆಗಳು ಒಟ್ಟಿಗೆ ಅದರಲ್ಲಿ ಆಗ್ತದೆ. ಈ ರೀತಿಯಲ್ಲಿ ಸೀರಿಯಸ್ ಇದೆ ತುಂಬಾ. ಇದು ಆ ರೀತಿಯಾಗಿ ಇನ್ನೋಸೆಂಟ್ ಹಿಂದೂಗಳನ್ನ ಕೊಲೆ ಮಾಡಿದ್ದು. ನಾನು ಫಾಜಿಲ್ ಕೊಲೆ ಆದಾಗ ಕೇಳಿದ್ದೆ, ಫಾಜಿಲ್ ಕೊಲೆ ಆದಾಗ ಕೇಳಿದ್ದೆ. ಮತ್ತೆ ಇತ್ತೀಚೆಗೆ ಫಾಜಿಲ್ ಕೊಲೆಯ ಆರೋಪಿಯನ್ನ ಕೊಲೆ ಆಯ್ತು ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಚರ್ಚೆ ಆದಾಗ ನಾವು ಬಹಳಷ್ಟು ಕೇಳಿದ್ವಿ. ಈ ನಮ್ಮ ಹಿಂದೂ ನಾಯಕ ಅಂತ ಹೇಳ್ತೀರಲ್ಲ, ಈ ಹಿಂದೂ ಮುಸ್ಲಿಮರ ಜೊತೆ ಜಗಳ ಇಲ್ಲದಂತ ಶಾಂತಿ ಕಾಲ ಅಂತ ಇರ್ತಾರಲ್ಲ, ಶಾಂತಿ ಕಾಲದಲ್ಲಿ ನಿಮ್ಮ ಹಿಂದೂ ನಾಯಕರು ಅಂತ ಕರೆಯುವಂಥವ್ರು ಏನ್ ಮಾಡ್ತಾ ಇರ್ತಾರೆ. ಮತ್ತೆ ಯಾರು ನಿಮ್ಮ ಹಿಂದೂ ನಾಯಕರು ಅನ್ನುವಂಥದ್ದು ಈಗಲೇ ಹೇಳಿ, ನಾನು ಹೆಚ್ಚು ಕಮ್ಮಿ ಆದ್ಮೇಲೆ ಕ್ಲೈಮ್ ಮಾಡೋದಲ್ಲ ಅಂತ ಹೇಳಿದ್ವಿ. ಈ ರೀತಿಯಲ್ಲಿ ಅವರು ಈ ರೀತಿಯಾದಂತಹ ಹಿಂದುತ್ವದ ಹೆಸರಿನಲ್ಲಿ ಕ್ರಿಮಿನಲ್ ಗ್ಯಾಂಗ್ಗಳನ್ನು ಕಟ್ಕೊಂಡು ಇನ್ನೋಸೆಂಟ್ ಇದ್ದುಗಳ ಕೊಲೆ ಮಾಡಿದ್ದಾರೆ. ಅದರಲ್ಲಿ ಕುಲಾಯಲ್ಲಿ ಒಬ್ಬ ಹರೀಶ್ ಭಂಡಾರಿ ಅಂತ ಸವಿತಾ ಸಮಾಜದ ಹುಡುಗ, ಆತ ಗಲ್ಫಿಗೆ ಹೋಗಿ ಮೊದಲು ಹೇರ್ ಕಟ್ಟಿಂಗ್ ಸೆಲೂನ್ ಇಟ್ಕೊಂಡಿದ್ದ ಅದನ್ನ ತಂದೆ ಜೊತೆಯಲ್ಲಿ. ಆಮೇಲೆ ಸೌದಿ ಅರೇಬಿಯಾಕ್ಕೂ ದುಬೈಗೆ ಹೋದ, ರಜೆಯಲ್ಲಿ ಬಂದಿದ್ದ. 2-3 ತಿಂಗಳು ರಜೆ ಬಿಟ್ಕೊಂಡು ಮತ್ತೆ ಮರುದಿವಸ ಊರಿಗೆ ಮತ್ತೆ ಗಲ್ಫಿಗೆ ಹೋಗ್ಬೇಕು.
ಆತನ ಮನೆ ಮುಂದೆನೇ ಒಂದು ಸುಪ್ರಭಾತ್ ರೆಸ್ಟೋರೆಂಟ್ ಇರ್ತಿದೆ ಕುಳಾಯಲ್ಲಿ, ಬಾರ್ ರೆಸ್ಟೋರೆಂಟ್. ಅಲ್ಲಿ ಗೆಳೆಯರ ಜೊತೆ ಊಟ ಮಾಡ್ತಾ ಇದ್ದ. ಅಲ್ಲಿಗೆ ಗ್ಯಾಂಗ್ ಬಂದಿದೆ, ಗ್ಯಾಂಗ್ ಕೊಡಿಕೆರೆ ಗ್ಯಾಂಗ್ ಬಂದಿದೆ. ಬಂದಿದ್ದಕ್ಕೆ ಅವನು ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ಆತನ ಮನೆ ಹೋಟೆಲ್ ಮುಂಭಾಗ ಅಲ್ಲೇ ದಿವಸ ಟಿಕೆಟ್ ಆಗಿದೆ, ದುಬೈಗೆ ಹೋಗ್ಬೇಕು, ಆತನ ಕೊಲೆ ಆಯಿತು, ಕಳೆದುಕೊಂಡು. ಈ ರೀತಿ ಹರೀಶ್ ಭಂಡಾರಿಯ ಕೊಲೆ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಗರೋಡಿ ಹತ್ರ ಕಿಶನ್ ಪೂಜಾರಿ ಅನ್ನುವಂಥ ಒಬ್ಬ ಹುಡುಗನ ಕೊಲೆ ಆಗ್ತದೆ. ಉಡುಪಿಯಲ್ಲಿ ಪ್ರವೀಣ್ ಪೂಜಾರಿ ಅನ್ನುವಂಥವರನ್ನ ಕೊಲೆ ಆಗ್ತದೆ. ಬಂಟ್ವಾಳದಲ್ಲಿ ಹರೀಶ್ ಪೂಜಾರಿಯ ಕೊಲೆ ಆಗ್ತದೆ. ಇನ್ನೊಬ್ಬ ಕುಂದಾಪುರದ ಕೃಷ್ಣ ಪಾಟಲಿ ಅನ್ನೋವನ ಕೊಲೆ ಆಗ್ತದೆ. ಈ ರೀತಿಯಲ್ಲಿ ಸೀರಿಯಸ್ ಆಗಿ ಇನ್ನೋಸೆನ್ಸ್ ಆದಂತ ಹಿಂದೂಗಳನ್ನ ಅಥವಾ ತಮ್ಮನ್ನು ಒಪ್ಪದಿರುವಂತ ಹಿಂದೂಗಳ ಕೊಲೆ ಆಗ್ತದೆ. ಅದರಲ್ಲಿ ನಮ್ಮ ಡಿವೈಎಫ್ಐನ ಒಬ್ಬ ಕಾಮ್ರೇಡ್ ಆಗಿದ್ದಂತ ನಮ್ಮ ಶ್ರೀನಿವಾಸ್ ಪ್ರಜಾಲ್ ಕೂಡ ಒಬ್ಬ. ಆ ರೀತಿ ಕೋಮಾದವನ್ನು ಎದುರಿಸಿದ್ದಕ್ಕಾಗಿ ಕೊಲೆಯಾಗಿರುವಂಥದ್ದು, ಮೈನಾರಿಟಿಗಳ ಮೇಲೆ ದಾಳಿ ಆದಾಗ ಎದುರು ನಿಂತದಕ್ಕಾಗಿ ಕೊಲೆಯಾದದ್ದು ಶ್ರೀನಿವಾಸ್ ಪ್ರಜಾಲ್. ಈ ರೀತಿ ಹಿಂದೂ ಅಂತ ಇವರನ್ನು ನಾವು ಹಿಂದೂಗಳಂತ ಕ್ಲೈಮ್ ಮಾಡೋದು, ರಾಷ್ಟ್ರೀಯಕರು ಅಂತ ಅಮಾಯಕ ಹಿಂದೂಗಳನ್ನ ಕೊಂದದ್ದು ಈ ರೀತಿ ಇದೆ. ಅವರ ಒಳಗಡಿನ ಆಂತರಿಕ ಸಂಘರ್ಷಕ್ಕೆ ಬಲಿಯಾದಂಥದ್ದು ಕೂಡ ಬಹಳಷ್ಟು ಇದೆ. ಇದು ಈ ಪುಸ್ತಕದಲ್ಲಿ ಇನ್ಕ್ಲೂಡ್ ಆಗದಂತಹದ್ದು. ಅದರ ರೀತಿಯಲ್ಲಿ ಇವರ ಮೋರಲ್ ಪೊಲೀಸಿಂಗ್ ಏನಿದೆ, ಮೋರಲ್ ಪೊಲೀಸಿಂಗ್ ಆತ್ಮಹತ್ಯೆ ಮಾಡಿಕೊಂಡು ಹೆಣ್ಮಕ್ಳು ಎಷ್ಟಿದ್ದಾರೆ. ಯಜಮಾಡಿ ವನಿತಾ ಮೀನುಗಾರರು, ಬಿಲ್ಲವ ಸಮುದಾಯದ ಮೀನುಗಾರರ ಸಮುದಾಯದಿಂದ ಹುಡುಗಿ ತೀರಾ ಬಡ ಕುಟುಂಬದ ಹುಡುಗಿ, ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಮುಲ್ಕಿ ಹತ್ರ, ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇರುಳು, ಆತನಿಗೆ ದೃಷ್ಟಿ ಇಲ್ಲ, ಇರುಳು ಗುರುಳು ಅಂತ ಅಂತಾರಲ್ಲ, ಇರುಳು ದೃಷ್ಟಿ ಇಲ್ಲ. ಆತನ ಜೊತೆ ಕೆಲಸ ಮಾಡಿ ಸಂಜೆ ಬರ್ತಾ ಇರುವಾಗ ಆತನ ಜೊತೆ ಮಾತಾಡ್ತಾ ಬಂದು ತೀರಾ ಕ್ಲೋಸ್ ಆಗಿತ್ತು ಹೇಳ್ಕೊಂಡು ಅವಳ ಅಲ್ಲಿ ಕೂಡ ಹೊರದು ಮನೆಗೂ ಹೋಗಿ ಅವಮಾನ ಮಾಡಿದ್ದಕ್ಕಾಗಿ ಕೊನೆಗೆ ಅವರು ಹೆಣವಾಗಿ ಪತ್ತೆ ಪೋಸ್ಟ್ ಮಾರ್ಟಮ್ ಕೂಡ ಆಗದೆ ಅವಳ ಹೆಣವನ್ನು ಸುಡ್ತಾರೆ. ಕೊನೆಗೆ ನಾನು ಫಣಿರಾಜ್ ಅವರು, ಜಿ ರಾಜಶೇಖರ್ ಅವರೆಲ್ಲ ಹುಡ್ಕೊಂಡು ಹೋಗಿ ಅದನ್ನು ಮತ್ತೆ ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಕೊನೆಗೆ ಕಾನೂನು ಕ್ರಮ ಏನಾಗಲ್ಲ. ಆ ರೀತಿ ಯಜಮಾಡಿ ವಣಿತಾ ಇರಬಹುದು. ಕಿಮ್ಮಿಗೊಲಿಯಲ್ಲಿ ಇಬ್ರು ಕುಲಾಲ ಸಮುದಾಯ, ಕುಂಬಾರ ಸಮುದಾಯದ ಇಬ್ರು ಹೆಣ್ಮಕ್ಳು ಮುಸ್ಲಿಂ ಸಮುದಾಯದ ಹುಡುಗರ ಜೊತೆ ಕಾಣಿಸ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಆದ ದಾಳಿಗಳಿಗೆ ಕೊನೆಗೆ ಅವರು ಮನೆಯಲ್ಲಿ ಹಣ ಹಾಕ್ತಾರೆ, ನೇಣು ಹಾಕೊಂಡ್ರು ಅಂತ ವಿಷಯ ನಮಗೆಲ್ಲ ಗೊತ್ತಿರುವಂತದ್ದು. ಈ ರೀತಿಯಲ್ಲಿ ಪಣಪಿಲ ಅನ್ನುವಂಥ ಊರ ಹತ್ರ ಈ ರೀತಿ ಒಂದು ಆಗ್ತದೆ. ಈ ರೀತಿಯಲ್ಲಿ ತುಂಬಾ ಕೊಲೆಗಳು ಆಗಿದೆ ಮತ್ತು ಎರಡೂ ಕಡೆಗಳಲ್ಲಿ ಇನ್ನೋಸೆಂಟ್ಗಳನ್ನು ಕೊಂದಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ರಿಕ್ಷಾ ಚಾಲಕ ನರಸಿಂಹ ಶೆಟ್ಟಿಗಾಗಿರ್ಬೋದು, ಮತ್ತೊಬ್ಬ ಮಗುವೀರ ರಾಜೇಶ್ ಮಗುವೀರ ಇರ್ಬೋದು. ಅದೇ ರೀತಿ ಮಂಗಳೂರಿನಲ್ಲಿ ಒಬ್ಬ ಅಂಗವಿಕಲ ಆಚಾರ್ಯ ಸಮುದಾಯದ ಒಬ್ಬ ಹಿಂದುವನ್ನು ಮಂಗಳೂರು ಸಿಟಿಯಲ್ಲಿ ಕೊಂದಿದೆ. ಇಂಥ ಸಾವಿರ ಕಥೆಗಳು ಮಂಗಳೂರಿನಲ್ಲಿ ಸಿಗ್ತದೆ. ಇಂಥ ಒಂದು ವಿಕಾರಗೊಂಡಿರುವಂತಹ ಸಮಾಜದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಇವತ್ತು ಒಂದು ದಿನೇಶ್ ಸರ್ ಹೇಳಿದ್ದಕ್ಕೆ ಒಂದು ಕರೆಕ್ಷನ್. ಈಗ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮೂಲಭೂತವಾದ ಮಾತ್ರ ಅಲ್ಲ, ಕೋಮುವಾದ ಕೂಡ ಚಿಗುರಿದೆ. ಅದು ಕೂಡ ಧಾರ್ಮಿಕ ಮೂಲಭೂತವಾದ ಆಸೆಗೆ ಧಾರ್ಮಿಕ ರಾಜಕಾರಣ ಮತ್ತು ಧಾರ್ಮಿಕ ದ್ವೇಷದ ರಾಜಕಾರಣವನ್ನು ಕೂಡ ಅದು ಮಾಡ್ತಾ ಇದೆ. ಅಂತ ಇದರಿಂದ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಇವತ್ತು ಬಿಜೆಪಿ ಏನೋ ಪ್ರಿಯಾಂಕರ್ ಹೇಳಿದಾಗಿದೆ, ನೆರಳು ಸೋಲಿಸಲಿಕ್ಕೆ ಆಗದಷ್ಟು ಬಲಿಷ್ಠವಾಗಿ ಆಗಿದೆ. ಮೊದಲಾದ್ರೆ ಹೇಳಿದ್ರು 2013 2008ರಲ್ಲಿ 7 ಬಿಜೆಪಿ ಸೋತು 7 ಕಾಂಗ್ರೆಸ್ ಗೆದ್ದಿತ್ತು. ಒಂದು ಮಾತ್ರ ಸುಳ್ಯದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದ್ದು ಮೀಸಲು ಕ್ಷೇತ್ರದಲ್ಲಿ, ಅದು ಕೂಡ 1000 ಲೀಡು. ಅಲ್ಲಿ 700 ಓಟನ್ನು ಲೀಡಲ್ಲಿ ಗೆದ್ದದ್ದು, ಅಲ್ಲಿ STP 2000 ಓಟನ್ನು ಪಡೆದಿತ್ತು. ಇಲ್ಲಾಂದ್ರೆ 8ರಲ್ಲಿ 8 ಕೂಡ ಬಿಜೆಪಿ ಸೋಲುವಂತಹ ಸಾಧ್ಯತೆಗಳು ನಿಚ್ಚಲಿದೆ. ಆ ಸಂದರ್ಭದಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಕೋಮು ಸೌಹಾರ್ದ ವೇದಿಕೆಯವರು ಒಂದು ಅಭಿನಂದನಾ ಸಭೆ ಇಟ್ಕೊಂಡಿದ್ರು. ಆ ಅಭಿನಂದನಾ ಸಭೆಯಲ್ಲಿ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿದ್ರು ಒಂದು ಮಾತನ್ನು, ಬಿಜೆಪಿಯನ್ನ ನಾವು ಕೋಮುವಾದವನ್ನ ನಾವು ಭಾಷಣ ಮತ್ತು ಬೇರೆ ಇದರಲ್ಲಿ ಸೋಲಿಸಲಿಕ್ಕಾಗಲ್ಲ, ಚುನಾವಣೆಯಲ್ಲಿ ಸೋಲಿಸ್ತೇವೆ ಅಂತ ಹೇಳಿದ್ವಿ. ನಾವು ಅದಕ್ಕೆ ಹೇಳಿದ್ವಿ, ಇಲ್ಲ, ಇದು ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ರು, ನಾವು ಕೋಮುವಾದವನ್ನ ನಾವು ಸೈದ್ಧಾಂತಿಕವಾದಂತಹ ಸಂಘರ್ಷದ ಮೂಲಕ ಮಾತ್ರ ಸೋಲಿಸಲಿಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದ್ರೆ ಸೋತಿರುವಂತ ಬಿಜೆಪಿ ಯಾವ ಕ್ಷಣದಲ್ಲೂ ಮತ್ತೆ ಗೆದ್ದು ಬರುತ್ತೆ ಅಂತ. 3ನೇ ತಿಂಗಳು ಅವರು ಸೋಲು. ಆಮೇಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ಹಿಡಿತಕ್ಕೆ ತಗೊಂಡ್ರು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 7 ಸ್ಥಾನಗಳನ್ನು ಅವರು ಗೆದ್ರು ಅನ್ನುವಂಥದ್ದು ಕೂಡ ನಮಗೆ ಎಲ್ರಿಗೂ ಗೊತ್ತಿದೆ. 7 ಸ್ಥಾನಗಳು ಉಳ್ಳಾಲ ಬಿಟ್ಟು 7 ಸ್ಥಾನಗಳನ್ನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರು. ಇಲ್ಲಿ ನಾವು ನೋಡಬೇಕಾಗಿರುವಂತಹದ್ದು, ಈಗ ನೆರಳಿನ ಜೊತೆ ಗುದ್ದಾಡುವುದನ್ನು ಬಿಟ್ಟು ನಾವು ನಿಜಕ್ಕೂ ಕೂಡ ಹೇಳಿದ ರೀತಿ ದೌವದ ಜೊತೆ ಹೋರಾಟಕ್ಕೆ ನಾವು ಇಳಿಯಬೇಕಾದಂತಹ ಅನಿವಾರ್ಯತೆ ಇದೆ. ಸೈದ್ಧಾಂತಿಕವಾಗಿ ಸೋಲದೆ ಬಿಜೆಪಿಯನ್ನು ಚುನಾವಣೆಯಲ್ಲಿ ನಾವು ಸೋಲಿಸ್ತಾ ಇದ್ವಿ. ಅಂದ್ರೆ ನಾವು ಅಂದ್ರೆ ಸೆಕ್ಯುಲರ್ ಫೋರ್ಸಸ್ ಅದು ಸೋಲಿಸ್ತಾ ಇದ್ದದಲ್ಲ. ಜನರಿಗೆ ಬಿಜೆಪಿಯ ಶಾಸಕರುಗಳ ಆಡಳಿತ ಭ್ರಮನಿರಸನ ಆದಾಗ, ಬೇರೆ ದಾರಿ ಇಲ್ಲದೆ ಅವರ ವಿರುದ್ಧ ಓಟ್ ಹಾಕಿದಾಗ
ಕಾಂಗ್ರೆಸ್ ಮಿತ್ರ ಪಕ್ಷ ಅಲ್ಲಿ ಗೆದ್ದಿದೆ ಇತ್ತೀಚಿನ ದಶಕಗಳಲ್ಲಿ. ಆದ್ರೆ ಯಾವಾಗ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಮುಸ್ಲಿಮರ ಕಡೆಯಿಂದ ಕೂಡ ಸಂಘಟಿತವಾದಂತಹ ದಾಳಿಗಳು ಅಥವಾ ಪ್ರತಿಕ್ರಿಯೆಗಳು ಶುರುವಾಯಿತು. ಈಗ ಬಿಜೆಪಿ ಅನ್ನುವಂಥದ್ದು ಜನರಿಗೆ, ಅಲ್ಲಿ ಹಿಂದೂಗಳಿಗೆ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಮನಸ್ಸಲ್ಲಿ ಬಂದರೂ ಕೂಡ ಸೋಲಿಸಲಿಕ್ಕೆ ಆಗದಂತಹ ಒಂದು ರಾಜಕೀಯ ಸಂದರ್ಭ, ಸಾಮಾಜಿಕ ಸಂದರ್ಭ ಇವತ್ತು ಅಲ್ಲಿ ಸೃಷ್ಟಿಯಾಗಿದೆ. ಅದಕ್ಕಾಗಿ ಇವತ್ತು ನಾವು ಸರ್ಕಾರದಲ್ಲಿ ನಾವು ನಂಬುವಂತ ಒಂದು ಮುಖ ಪ್ರಿಯಾಂಕರವರು, ನಾವು ತುಂಬಾ ಮಾತಾಡ್ತಾ ಇರ್ತೀವಿ, ಅವರು ಈ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ದ್ವೇಷ ಭಾಷಣ ಈಗ ಸ್ವಲ್ಪ ಈಗೂ ನಡೀತಾ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು 2-3 ಕೊಲೆಗಳು ಆದ್ಮೇಲೆ ಸರ್ಕಾರ ಒಂದು ಉತ್ತಮ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿಗೆ ನೇಮಕ ಮಾಡಿದೆ, ಯಾರ ಮಧ್ಯಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ಇದು ಒಂದು ರೀತಿಯಲ್ಲಿ ಮುಂದಿನ ಏನು ಯುದ್ಧಕ್ಕೆ ಒಂದು ಸಿದ್ಧತೆ ಅವಧಿ ಕೂಡ ಆಗಿರ್ಬೋದು. ಅದರಿಂದಾಗಿ ಪೊಲೀಸರಿಂದ ಅಷ್ಟೇ, ಲಾ ಅಂಡ್ ಆರ್ಡರ್ ಅಷ್ಟೇ ಕೋಮುವಾದವನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಒಂದು ಸೈದ್ಧಾಂತಿಕವಾದಂತಹ, ಒಂದು ಸಾಂಸ್ಕೃತಿಕವಾದಂತಹ, ಒಂದು ಸೆಕ್ಯುಲರ್ ಆದಂತಹ ಒಂದು ಮೂವ್ಮೆಂಟು ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಅಗತ್ಯ ಇದೆ. ಯೂನಿವರ್ಸಿಟಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಒಂದು ಪ್ರಯತ್ನವನ್ನು ಸಂಘಟಿತವಾಗಿ ಮಾಡಬೇಕು. ಸರ್ಕಾರ ಕೂಡ ಅಂತ ಯೋಜನೆಗಳನ್ನ ರೂಪಿಸಬೇಕು. ಪೊಲೀಸರ ಮಾತ್ರ ಅದನ್ನೆಲ್ಲವನ್ನು ಮಾಡಬಲ್ಲರು ಅನ್ನುವಂಥ ನಿರೀಕ್ಷೆ ಇಟ್ಟರೆ ಅದು ಬಹುಶಃ ಸೂಕ್ತ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಕರಾವಳಿಯ ಕಲ್ಯಾಣ ಯೋಜನೆ ಕೇಳುವ ಅನ್ನುವ ಮಟ್ಟಿನ ಪ್ರಜ್ಞೆ ಕೂಡ ಇವತ್ತು ಕರಾವಳಿಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಬಿಸಿ ಇದ್ದೀವಿ, ಕಮ್ಯುನಲ್ ಬಿಸಿ ಇದ್ದೀವಿ. ಕಂಬಳದಲ್ಲಿ ನಮ್ಮ ರಾಜಕಾರಣಿಗಳು ಕೆಲವರಿಗೆ ಒತ್ತಾರೋ ಅಥವಾ ಬೇಸರ ಆಗ್ತದೆ ಗೊತ್ತಿಲ್ಲ. ಬಿಜೆಪಿ ಅವರ ಕೈಯಲ್ಲಿ ದಿನೇಶ್ ಸರ್ ಹೇಳಿದ ರೀತಿಯಲ್ಲಿ ಕಂಬಳ ಇದೆ, ಹುಲಿಗಳಿದೆ, ಇನ್ನೇನೇನೋ ಇದೆ. ಆದ್ರೆ ಅವರನ್ನು ಸೋಲಿಸಬೇಕು ಅಂತ ಬಯಸುವಂತಹ ಕಾಂಗ್ರೆಸ್ ಮುಖಂಡರುಗಳು ಕೂಡ ಅಲ್ಟರ್ನೇಟಿವ್ ಆಗಿ ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದಾಗಿ ಸೈದ್ಧಾಂತಿಕ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಹೀಗಾಗಿ ನವೀನ್ ಸೂರಿಂಜೆ ಮತ್ತಿದ್ರು ಈ ದ್ವೇಷ ಭಾಷಣ ಮಾಡ್ತಾ ಇದ್ದವರನ್ನ ಕಟ್ಟೆ ಹಾಕುವಂತ ಪ್ರಯತ್ನವನ್ನು ಕೋರ್ಟಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ದ್ವೇಷ ಭಾಷಣ ಮಾಡಿ ಪದೇ ಪದೇ ಅವರಿಗೆ ಸ್ಟೇ ಸಿಗ್ತಾ ಇದೆ. ಬಲವಂತದ ಕ್ರಮ ಬೇಡ ಅಂತ ಬಹಳ ಸುಲಭವಾಗಿ ಪಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಕಾನೂನಾತ್ಮಕವಾಗಿ ಅವರು ಕಟ್ಟಿ ಹಾಕಲಿಕ್ಕೆ ಸರ್ಕಾರದ ಕಡೆಯಿಂದ ವಿಶೇಷವಾದಂತಹ ಪ್ರಯತ್ನಗಳು ನ್ಯಾಯಾಲಯದಲ್ಲಿ ಕೂಡ ನಡೀಬೇಕಾಗ್ತದೆ. ಮತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಕೆಲಸಗಳನ್ನು ಸಂಘಟಿತವಾಗಿ ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆ ಕಿಶೋರ್ ಅವರು ವೇದಿಕೆಗೆ ಬಂದಿದ್ದಾರೆ, ಪ್ರಿಯಾಂಕರ್ ಅವರು ಬಂದಿದ್ದಾರೆ. ಎಲ್ಲರೂ ಪಕ್ಷಗಳು ನಮ್ದು ಬೇರೆ ಬೇರೆ ಇರ್ಬೋದು, ಭಿನ್ನ ಆ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳಿರ್ಬೋದು. ಅದರ ಆಚೆಗೆ ಒಂದು ಸೆಕ್ಯುಲರ್ಗಳಾಗಿ ನಾವು ಜಾತ್ಯತೀತರಾಗಿ ವಿಚಾರವಂತರಾಗಿ ಒಟ್ಟಾಗಿ ಒಂದು ಸಂಘರ್ಷವನ್ನು ಮಾಡಬೇಕಾಗಿದೆ. ರಕ್ತ ಕಣ್ಣೀರಿನ ಪುಸ್ತಕದ ಪುಟಗಳು ಇನ್ನಷ್ಟು ದಪ್ಪ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮಗೆ ದೊಡ್ಡದಿದೆ. ನಾನಂತೂ ಇದೆಲ್ಲವನ್ನು ಲೈವ್ ಆಗಿ ನೋಡ್ತಾ ಬೆಳೆದಿರುವವರು. ನಾವು 17-16 ವರ್ಷದವರೆಗೆ ಜೊತೆಯಾಗಿದ್ವಿ. ಆಮೇಲೆ ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ತಿಳ್ಕೊಂಡ್ರೆ ಇವತ್ತು ನನ್ನ ಮಕ್ಕಳು ಕೂಡ ಜೊತೆಯಾಗಿ ಆಟ ಆಡಲಿಕ್ಕೆ ಅಸಾಧ್ಯ ಆದಂತ ಸ್ಥಿತಿ ಇದೆ. ಇನ್ನೊಂದು ಮಾತೇಳಿ ನಾನು ಕೊನೆಗೊಳಿಸಲಿಕ್ಕೆ ಬಯಸ್ತೀನಿ. ನಾನು ನನ್ನ ಮಾತೃಭಾಷೆ ಬ್ಯಾರಿ, ಮಂಗಳೂರು ಕಡೆಯ ಮುಸಲ್ಮಾನರಾದಂತ ಮಾತೃಭಾಷೆ ನಮ್ದು ವಿಷಯದಿದ್ದಲ್ಲ. ನಾವು ಕನ್ನಡ ಕಲ್ತಿದ್ದು ಶಾಲೆಗಳು, ಆದ್ರೆ ಅಲ್ಲಿಯ ತುಳುವರು ಹಿಂದೂಗಳಾಗುವಂತ ತುಳು ಮಾತೃಭಾಷೆ ಅಷ್ಟೇ ಸಹಜವಾಗಿ ಕಲ್ತಿದ್ವಿ. ಮಾತೃಭಾಷೆ ಅದು. ನನ್ನ ತಾಯಿ ಕನ್ನಡ ಬರ್ತಾ ಇರಲಿಲ್ಲ. ಕನ್ನಡ ಯಾವಾಗ ಮಾತಾಡಿದ್ರೆ ಬಹಳ ಕಷ್ಟಪಟ್ಟು ಮಾತಾಡೋರು, ಏನೇನೋ ಮಾತಾಡೋರು ಕನ್ನಡ. ಯಾಕಂದ್ರೆ ತುಳು ಚೆನ್ನಾಗಿ ಬರ್ತಾ ಇತ್ತು. ನರಕಲೆಲ್ಲ ತುಳು. ಶಾಲೆಗೆ ಹೋಗಿರ್ಲಿಲ್ಲ, 1ನೇ ಕ್ಲಾಸಿಗೆ ಹೋಗಿರ್ಲಿಲ್ಲ. ಅದರಿಂದ ಕನ್ನಡ ಬರ್ತಾ ಇರಲಿಲ್ಲ ಅಂತ ತುಂಬಾ ಜನ ಇದ್ರು ನಮ್ಮಲ್ಲಿ ಕನ್ನಡ ಬರದಿರೋರು. ಆದ್ರೆ ಅವರಿಗೆಲ್ಲರಿಗೂ ತುಳು ಬರ್ತಾ ಇತ್ತು. ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಕನ್ನಡ ಬರ್ತದೆ, ಇಂಗ್ಲಿಷ್ ಬರ್ತದೆ, ಬೇರೆ ಮಾತೃಭಾಷೆ. ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯಲ್ಲಿ ಕಲಿತಿದ್ದಾರೆ, ತುಳು ಬರೋದು. ಈಗ ನಾವು ಎಲ್ಲಾದ್ರೂ ಬೇರೆ ಏರಿಯಕ್ಕೆ ಹೋದ್ರೆ ತುಳುವಲ್ಲಿ ಭಾಷಣ ಮಾಡ್ಲಿಕ್ಕೆ ಆಗಲ್ಲ. ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ತುಳು ಬರಲ್ಲ. ಯಾಕಂದ್ರೆ ಅಲ್ಲಿಯ ಹಿಂದೂ ಮುಸಲ್ಮಾನರ ಮಧ್ಯೆ ಸಂಬಂಧಗಳೇ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ. ಮುಸಲ್ಮಾನರಿಗೆ ಪ್ರತ್ಯೇಕ ಶಾಲೆಗಳಿದೆ. ಏನು ಈ ಅಂಗನವಾಡಿ ಕಲಿಸುವಂತ ಮಕ್ಕಳಿಗೆ ಹೇಳ್ತಾರಲ್ಲ ಪ್ಲೇ ಸ್ಕೂಲ್ಗಳು, ಅಲ್ಲಿಂದ ಮುಸಲ್ಮಾನರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಹಿಂದೂಗಳಿಗೆ ಪ್ರತ್ಯೇಕ ಸ್ಕೂಲ್ಗಳು, ಕ್ರೈಸ್ತರಿಗೆ ಪ್ರತ್ಯೇಕ ಸ್ಕೂಲ್ಗಳು, ಆ ರೀತಿ ಪ್ರತ್ಯೇಕ ಆಗಿದ್ದೀವಿ. ಅದರಿಂದಾಗಿ ಒಂದಾಗುವಂತ ಅವಕಾಶಗಳು ಕಡಿಮೆ ಇರೋದ್ರಿಂದ ನಾವು ಇದನ್ನು ವಿಶೇಷವಾದಂತಹ ರೀತಿಯಲ್ಲಿ ಕರಾವಳಿಯಲ್ಲಿ ಲ್ಯಾಬೊರೇಟರಿಯಲ್ಲಿ ನಾವು ನಮ್ಮದೇ ಆದಂತಹ ಒಂದು ಪ್ರಯೋಗಗಳ ಮೂಲಕ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಇಶಾದುದ್ದೀನ್ ಅಂಗಡಿ ಒಂದು ಅತ್ಯುತ್ತಮ ಪ್ರಯತ್ನವನ್ನು ತನ್ನ ಮಿತಿಯೊಳಗೆ ಮಾಡಿದ್ದಾರೆ. ಇದು ಎಲ್ಲರೂ ಓದುವಂತಾಗ್ಲಿ ಮತ್ತು ಈ ನಿಟ್ಟಿನಲ್ಲಿ ರಕ್ತ ಕಣ್ಣೀರನ್ನ ಇನ್ನಷ್ಟು ಹರಿದು ಹೋಗದ ರೀತಿಯಲ್ಲಿ ನೋಡಲಿಕ್ಕೆ ನಾವೆಲ್ಲರೂ ಕೆಲಸಗಳನ್ನ ಮಾಡೋಣ. ಮತ್ತು ಅಂತ ಪುಸ್ತಕಗಳು ಇವತ್ತು ಕರಾವಳಿಯಲ್ಲಿದೆ, ಮಲೆನಾಡಿನ ಕಡೆ ಕಾಲಿಟ್ಟಿದೆ, ಗುಲ್ಬರ್ಗದ ಕಡೆಗೂ ಅದು ತನ್ನ ಬಾವುಗಳನ್ನು ವಿಸ್ತರಣೆ ಮಾಡಿದೆ. ಅಲ್ಲಿ ನಾವು ಈ ಸರ್ತಿ ಯಾವ ರೀತಿ ಅಲ್ಲಿ ಫೈಟಿಂಗ್ ನಡೆದು ಅನ್ನುವಂಥದ್ದು ನೋಡಿದ್ವಿ. ಒಂದು ಖುಷಿ ಅಂದ್ರೆ ಪ್ರಿಯಾಂಕರ್ಗೆ ಅಂತ ಅವರು ನಮ್ಮಲ್ಲಿ ಯಾರು ಸಿಗೋದಿಲ್ಲ,
ಪ್ರಿಯಾಂಕರ್ಗೆ ಅವ್ರಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ರಮಾನಾಥ್ ಅವರು ಬಿಟ್ಟರೆ ಇನ್ನು ಯಾರು ತುಟಿಯೇ ಬಿಚ್ಚಿಲ್ಲ ನಮ್ಮ ಕಡೆ. ಪ್ರಿಯಾಂಕರ್ಗೆ ಅವ್ರ ಸಪೋರ್ಟ್ ಯಾರು ಬರಲಿಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ. ರಮಾನಾಥ್ ಒಬ್ಬರು ಮಾತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇಂಥ ಸ್ಥಿತಿ ಇರುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಸೈದ್ಧಾಂತಿಕ ಹೋರಾಟ ಇಲ್ಲದೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಸೆಕ್ಯುಲರ್ ಶಕ್ತಿಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೀನಿ ಅಂತ ಅನಿಸ್ತದೆ. ಅದಕ್ಕೆ ಕ್ಷಮೆ ಕೊಟ್ಟು ನನ್ನ ಮಾತನ್ನು ನಿಲ್ಲಿಸಿ ನಮಸ್ಕಾರ. Kudla is our city. Kudla Dakulu is our emotion.